ಪೂಜ್ಯ ಸ್ವಾಮೀಜಿಗಳಿದ್ದಾರೆ. ಅವರ ಪಾದಾರವಿಂದಗಳಿಗೆ ನಮಸ್ಕರಿಸ್ತಾ, ಇವತ್ತು ನಾವು ನೀವೆಲ್ಲರೂ ಇಲ್ಲಿ ನೆರೆದಿರೋದಕ್ಕೆ ಕಾರಣಕರ್ತರಾದಂಥ ಅಧ್ಯಕ್ಷರಾದಂಥ ಮಹಾಲಿಂಗಂ ಸರ್ ಅವರೇ, ನಾವೆಲ್ಲರೂ ಕಾತರದಿಂದ ಕಾಯ್ತಾ ಇರುವಂತ ಏನ್ ಮಾತಾಡ್ತಾರೆ, ಹೇಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸ್ ಅನ್ನ ನಡೆಸ್ತಾರೆ ಅಂತ ಕಾಯ್ತಾ ಇರುವಂತ ಶ್ರೀಯುತ ಶುಭ ಸಮಾರಂಭದಲ್ಲಿ ಪ್ರತಿಭಾ ಪುರಸ್ಕಾರದಂತ ಕಾರ್ಯಕ್ರಮದ ಈ ಒಂದು ಕಾರ್ಯಕ್ರಮದಲ್ಲಿ ನಡೆದಿರುವಂತ ಸಭಾಂಗಣದಲ್ಲಿ ನಡೆದಿರುವಂತ ತಮ್ಮೆಲ್ಲರಿಗೂ ಪ್ರಾರಂಭದಲ್ಲ ಹೃತ್ಪೂರ್ವಕವಾದಂತ 1975 ಅಲ್ಲಿಗೆ 50 ವರ್ಷದ ಹಿಂದಿನ ಘಟನೆ ಹೇಳ್ತಾ ಇದ್ದೆ. ನಾನು 8ನೇ ಕ್ಲಾಸ್, ಶಿವಮೊಗ್ಗ, ಭದ್ರಾವತಿ, ಪೇಪರ್ ಮಿಲ್ಸ್, ಪೇಪರ್ ಟೌನ್, ಅಲ್ಲಿ ಮಿಡ್ಲ್ ಸ್ಕೂಲ್. ನಾನು ಅಸೆಂಬ್ಲಿಯಲ್ಲಿ ನಿಂತಿದ್ದೀನಿ. ಒಬ್ಬರಿಗೆ ಸನ್ಮಾನ ಮಾಡ್ತಾರೆ, ಯಾಕಂದರೆ ಆ ಪೇಪರ್ ಟೌನ್ ಹೈಸ್ಕೂಲ್ನಲ್ಲಿ ಹೈಯೆಸ್ಟ್ ಮಾರ್ಕ್ಸನ್ನು ಈ ವರ್ಷ ತೆಗೆದವರಿಗೆ ಸನ್ಮಾನ. ಸನ್ಮಾನ ಮಾಡಿದ್ದು ಯಾರಿಗೆ? ನಮ್ಮ ಅಣ್ಣಂಗೆನೆ. ಅವನು 43 ವರ್ಷದಿಂದ ಅಮೆರಿಕದಲ್ಲಿದ್ದಾನೆ, ಸೈಂಟಿಸ್ಟು, ವಿಜ್ಞಾನಿ. ಆವತ್ತು ಅವನಿಗೆ ಸನ್ಮಾನ ಆಯಿತು. ಸನ್ಮಾನ ಆಯಿತು, ಎಲ್ಲ ಚಪ್ಪಾಳೆ ಹೊಡೆದ್ವಿ, ಎಲ್ಲ ಆಯಿತು. ಆಗ ನಮ್ಮ ಅಣ್ಣ ತೆಗೆದಿದ್ದ ಮಾರ್ಕ್ಸು 72%, ಡಿಸ್ಟ್ರಿಕ್ಟ್ ಟಾಪರ್. ನಾನು 1975 ಕತೆ ಹೇಳ್ತೀನಿ. ಈ ವರ್ಷ 22 ಜನ 625 ತೆಗೆದಿದ್ದಾರೆ. ಇಲ್ಲಿ 99 624 ಒಂದಲ್ಲ. ರಿಸಲ್ಟ್ ಬಂದ ದಿನ ಈ ವರ್ಷದ SLCಯಲ್ಲಿ 625 22 ಜನ ರಾಜ್ಯದಲ್ಲಿ ತಗೊಂಡಿದ್ದಾರೆ. ನಮ್ಮೆಲ್ಲರಿಗೂ ಮೈಸೂರಿನಲ್ಲಿ ವಿಶೇಷವಾಗಿ ಒಂದು ಗೌರವವನ್ನು ತಂದುಕೊಟ್ಟಿರುವಂಥ ಈ ಒಂದು ಕಾರ್ಯಕ್ರಮ ನೋಡಿ. ಕಳೆದ ಬಾರಿ ಮೈಸೂರು ಜಿಲ್ಲೆ SSLCಯಲ್ಲಿ ಮೊನ್ನೆ ನಡೆದಂಥ ಫಲಿತಾಂಶದಲ್ಲಿ ನಾವು 9ನೇ ಸ್ಥಾನದಿಂದ 15ನೇ ಸ್ಥಾನಕ್ಕೆ ನಾವು ಅಂತರವನ್ನು ಕಾಯ್ಕೊಂಡು, ಅಂದರೆ ಈ ಬಾರಿ ಮೈಸೂರು ಜಿಲ್ಲೆ ಇಡೀ ರಾಜ್ಯದಲ್ಲಿ 15ನೇ ಸ್ಥಾನಕ್ಕೆ ಹೋಗಿತ್ತು. ಕಳೆದ ಬಾರಿ ಸರ್ಕಾರಿ ಶಾಲೆಯಲ್ಲಿ 4,000 ವಿದ್ಯಾರ್ಥಿಗಳು SLCಯನ್ನು ಬರೆದಿದ್ರು ಬಂಧುಗಳೇ. ಆ 4,000 ಮಕ್ಕಳಲ್ಲಿ 620ಕ್ಕೂ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡಿರುವಂಥವರು ಎಷ್ಟು ಜನ ಸರ್ಕಾರಿ ಶಾಲೆಯಲ್ಲಿ ಅಂತ ನೋಡಿದಂಥ ಸಂದರ್ಭದಲ್ಲಿ ಈ ಬಾರಿ ಅದು 39 ನಂಬರ್ ಮಾತ್ರ ಏನಿದೆ. ಅಂದರೆ 620ಕ್ಕೂ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡಿರುವಂಥ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರುವಂಥ ಬೇರೆ ವಿಷಯಗಳನ್ನು ಮಾತನಾಡೋದನ್ನು ನಿಲ್ಲಿಸಿ ಹೇಳಿದ್ರು. ಬೇಕು ಅವೆಲ್ಲ ನಮಗೆ, ನಮ್ಮ ಮಕ್ಕಳಿಗೆ ಅಂಥ ಸಂಸ್ಕಾರವನ್ನು ಮುಂದಿನ ದಿವಸದಲ್ಲಿ ನಾವು ಕೊಡಲೇಬೇಕು. ಆ ಸಂಸ್ಕಾರವನ್ನು ಕೊಟ್ಟರೆ ಮಕ್ಕಳು ಏನಾಗ್ತಾರೆ ಅನ್ನೋದಕ್ಕೆ ಉದಾಹರಣೆ ನಚಿಕೇತನಾಗ್ತಾರೆ, ಪ್ರಹ್ಲಾದ ಆಗ್ತಾರೆ, ಧ್ರುವ ಆಗ್ತಾರೆ. ನಮ್ಮ ನಾಡಿನಲ್ಲಿ ಹೆಸರಾಂತ ಏನೇನು ಕವಿಗಳಿದ್ದಾರೆ ಅವರ ಸಾಲಿಗೆ ನಮ್ಮ ಮಕ್ಕಳು ನಿಲ್ತಾರೆ. ವೈಜ್ಞಾನಿಕವಾಗಿ ಆದರೆ ವಿಜ್ಞಾನಿಗಳಾಗ್ತಾರೆ. ಅದಕ್ಕೆಲ್ಲದಕ್ಕೂ ಕೂಡ ಫೌಂಡೇಶನ್ ಮುಖ್ಯ ಸಂಸ್ಕಾರ ಅದಾಗಬೇಕು. ಅದಕ್ಕೆ ಒಂದು ಕಡೆ ಹೇಳ್ತಾರೆ, ವಿದ್ಯಾನಾಮ ನರಸ್ಯ ರೂಪಮಧಿಕಂ ಪ್ರಚ್ಛನ್ನ ಗುಪ್ತಂ ಧನಂ. ವಿದ್ಯೆ ಅನ್ನೋದಿದೆಯಲ್ಲ, ಕೇವಲ ಅಂಕಗಳನ್ನು ಗಳಿಸ್ಕೊಳ್ಳೋದು ಅಷ್ಟೇ ಅಲ್ಲ. ನಮ್ಮ ಮಕ್ಕಳು ಜೊತೆಯಲ್ಲಿ ಆ ಮಕ್ಕಳ ಬೆಳವಣಿಗೆಯ ಜೊತೆಯಲ್ಲಿ ಅವರ ವ್ಯಕ್ತಿತ್ವ ವಿಕಾಸನ ಆಗ್ತದೆ. ಸೇರಿಸಿ ಒಂದು ಆತ್ಮೀಯ ಊಟವನ್ನು ವ್ಯವಸ್ಥಿತವಾಗಿ ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾ ಇರುವಂಥ ಈ ಪವಿತ್ರ ವೇದಿಕೆಯಲ್ಲಿ ಪಾಲ್ಗೊಂಡು ಇಷ್ಟು ಸಮಯವನ್ನು ಮಾತನಾಡಿದ ಇದೀಗ ಕುಮಾರಿ ಬೆನಿಶಾ ಆರ್, ಡಾಟರ್ ಆಫ್ ರಾಜು, 87.33%. ನಂತರ ಮಾಸ್ಟರ್ ಅರ್ಜುನ್ ಸಿ, ಸನ್ ಆಫ್ ಚೇತನ್ ಕೆವಿ, 87.60%. ಈ ಎಲ್ಲ ಮಕ್ಕಳು PUC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಾಗಿದ್ದಾರೆ.
ಚಪ್ಪಾಳೆ ಚಪ್ಪಾಳೆ ಮರೆಯಬೇಡಿ. ನಿಮ್ಮ ಚಪ್ಪಾಳೆ ನಿಮ್ಮ ಹೃದಯಕ್ಕೆ ಅತಿ ಹೆಚ್ಚು ರಕ್ತ ಸಂಚಾರವನ್ನು ಮಾಡಿ ಆರೋಗ್ಯವನ್ನು ವೃದ್ಧಿಗೊಳಿಸುತ್ತದೆ. ಇದನ್ನು ಮರೆಯಬೇಡಿ. ಕುಮಾರಿ ಬೆನಿಶಾ ಅವರ ನಂತರ ಮಾಸ್ಟರ್ ಅರ್ಜುನ್ ಸಿ. ನಮ್ಮ ಗುತ್ತಿಗೆದಾರರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಎಲ್ಲ ಸದಸ್ಯರಿಂದ